ಹಾಯ್ ವೆಲ್ಕಮ್. ಇವತ್ತು ನಾನು ಮಶ್ರೂಮ್ ಪೆಪ್ಪರ್ ಡ್ರೈ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇಲ್ಲೊಂದು ಕಡಾಯಿನಲ್ಲಿ ನಾನು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಈರುಳ್ಳಿ ನಾನು ಉದ್ದುದ್ದ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಇದು ಫ್ರೈ ಆಗ್ತಾ ಇದೆ. ಈಗ ಇಲ್ಲಿ ನಾನು 200 ಗ್ರಾಮ್ಸ್ ಮಶ್ರೂಮ್ ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಇಲ್ಲಿ ನೀವು ನೀರು ಆ್ಯಡ್ ಮಾಡಬೇಡಿ ಇದಕ್ಕೆ, ಹಾಗೆ ಅದು ಡ್ರೈ ಇದು. ಸೊ ಹಾಗೆ ಅದರಲ್ಲೇ ಫ್ರೈ ಆಗುತ್ತೆ. ಇಲ್ಲಿ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಒಂದು ಮಸಾಲೆ ಇದೆ. ಇಲ್ಲಿ ನಾನು 2.5 ಸ್ಪೂನ್ ಪೆಪ್ಪರ್ ತೊಗೊಂಡಿದ್ದೀನಿ, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಚಕ್ಕೆ, 3 ಲವಂಗ, 2 ಏಲಕ್ಕಿ, 2 ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು 2 ಗುಂಟೂರು ಮೆಣಸಿನ್ಕಾಯಿ. ಇದನ್ನು ನೀವು ಸ್ವಲ್ಪ ಶಾಲೋ ಫ್ರೈ ಮಾಡ್ಕೊಳ್ಳಿ. ಅಂದರೆ ಇದು ಪೌಡರ್ ಮಾಡ್ಕೋಬೇಕು, ಆದ್ದರಿಂದ ಸ್ವಲ್ಪ ಶಾಲೋ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದು ಶಾಲೋ ಫ್ರೈ ಆಗಿದೆ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಇದಕ್ಕೆ ನೀರು ಆ್ಯಡ್ ಮಾಡಬೇಡಿ, ಪೌಡರ್ ಥರ ಮಾಡ್ಕೊಳ್ಳಿ. ಇದು ನೋಡಿ, ಇದು ತರಿಯಾಗಿ ರುಬ್ಕೊಂಡಿದ್ದೀನಿ. ತೀರಾ ನೈಸಾಗಿ ರುಬ್ಕೋಬೇಡಿ, ಸ್ವಲ್ಪ ತರಿಯಾಗೇ ಇರಲಿ. ಈಗ ಇದು ರುಬ್ಕೊಂಡಿರೋದು ಏನಿದೆಯಲ್ಲ, ಸ್ವಲ್ಪ ಉಪ್ಪು, ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದು ಆಗಿದೆ. ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದು ಆಗಿದೆ. ಇದು ಸ್ಟಾರ್ಟರ್ಸ್ ಥರ ನೀವು ತಿನ್ಬೋದು. ಚಪಾತಿ, ರೊಟ್ಟಿ ಕೂಡ ಚೆನ್ನಾಗಿರುತ್ತೆ. ಮಶ್ರೂಮ್ ಪೆಪ್ಪರ್ ಡ್ರೈ ರೆಡಿ. ಥ್ಯಾಂಕ್ ಯು.